ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ಇದು ನನ್ನ ಕಸಿನ್ಸ್ ಕಂದೋದು ಎಂಗೇಜ್ಮೆಂಟ್ ವ್ಲಾಗ್ ಆಗಿರುತ್ತೆ. ವ್ಲಾಗ್ ಪೂರ್ತಿಯಾಗಿ ನೋಡಿ. ಇನ್ನೊಂದು ಫಂಕ್ಷನ್ ವ್ಲಾಗ್ ಸಹ ಇದರಲ್ಲೇ ಆ್ಯಡ್ ಆನ್ ಮಾಡಿದ್ದೀನಿ. ಮನೆ ಪಕ್ಕನೇ ಅಲ್ವಾ ನಮ್ಮಮ್ಮ ಮನೆ ಇರೋದು, ಸೊ ಹಾಗಾಗಿ ರೆಡಿಯಾಗಿ ಬಂದಿದ್ದೀನಿ. ಪಾಪ ಕನಿಷ್ಗೆ ಹುಷಾರಿದ್ದಿಲ್ಲ. ಮಾಡ್ತಾ ಇದೆಯಾ ಹಾಯ್ ಮಾಡು, ಹಾಯ್ ಮಾಡು. ಹಾಯ್, ಗುಡ್ ಮಾರ್ನಿಂಗ್. ಐ ಆಮ್ ಗೋಯಿಂಗ್ ಟು ಫಂಕ್ಷನ್. ನೋಡಿದ್ರಲ್ಲ ನಮ್ಮ ಕಿಯಾಂಶ್ ಪುಟ ಎಷ್ಟು ಕ್ಯೂಟಾಗಿ ಮಾತಾಡ್ತಾನೆ. ಅಷ್ಟೇ ನಾಟಿಯಸ್ಟ್ ಬಾಯ್ ಅಂತಲೇ ಹೇಳ್ಬೋದು ನಮ್ಮ ಮನೆಯಲ್ಲಿರೋ ಮಕ್ಕಳಲ್ಲಿ. ಮತ್ತು ಎಲ್ಲರೂ ರೆಡಿ ಆಗಿ ಹೊರಡ್ತಿದ್ದೀವಿ. ಯಾರ್ಯಾರು ಹೋಗ್ತಿದ್ದೀವಿ ಅಂತ ಹೇಳ್ತೀನಿ. ನಾನು, ನಮ್ಮಮ್ಮ, ನನ್ನ ಮಕ್ಕಳು ಮತ್ತು ಇವರು ನಮ್ಮ ಜಯ ದೊಡ್ಡಮ್ಮ ಮತ್ತು ನನ್ನ ತಂಗಿ ಮಗ ಕಿಯಾಂಶ್ ಪುಟ, ಇಷ್ಟು ಜನ ಹೊರಟ್ವಿ. ಮತ್ತು ಇದು ವರ್ಡಿಂಗ್ಸ್ ಚೆನ್ನಾಗಿತ್ತು, ಅದಕ್ಕೆ ಹಾಕಿದ್ದೀನಿ ಇಲ್ಲಿ. ನಮ್ಮ ಮನೆಯಿಂದ ಈ ಲೊಕೇಶನ್ ರೀಚ್ ಆಗೋದಕ್ಕೆ ಅರೌಂಡ್ 1.5 hour ಆಯಿತು. ಸೊ ನಾವು ಮನೆ ಬಿಟ್ಟಾಗ 11:40 ಆಗಿತ್ತು. ಇಲ್ಲಿ ಬರೋ ಹೊತ್ತಿಗೆ 1 o'clock ಆಗಿದೆ. ಸೊ ಟ್ರಾಫಿಕ್ ಇತ್ತು ಮೈಸೂರು ರೋಡ್ ಹತ್ರ. ನಾವಿವಾಗ ಬಂದಿರೋದು ದೊಡ್ಡ ಬಸ್ತಿ. ಇದು ಕೆಂಗೇರಿ ಮುಂದೆ ಹೋಗಬೇಕಾಗತ್ತೆ. ಇವರು ನಮ್ಮಮ್ಮ ಅವ್ರ ಕಸಿನ್ ಸಿಸ್ಟರ್ ಶೈಲಜಾ ಅಂತ ಹೇಳಿ. ಮತ್ತು ಕಾರ್ ಪಾರ್ಕಿಂಗಲ್ಲಿ ಬಿಟ್ಟು ಈಗ ಹೋಗ್ತಿದ್ದೀವಿ. ಇಲ್ಲೇ ಅವ್ರ ಸ್ಕೂಲ್ ಗ್ರೌಂಡ್ ಇದೆ, ಸೊ ಅಲ್ಲೊಂದು ಹಾಲ್ ಥರ ಇದೆ, ಅಲ್ಲಿ ನನ್ನ ಮಗಳು ಬೇಬಿ ಆಂಟಿ ಕರೀತಾರೆ, ಹೋಗು. ಅವ್ರು ಬಂದಿಲ್ಲ. ಹೇಳ್ತಾನೆ ಕೇಳಿ ಏನು ಅಂತ, ಅವನ್ಕೇನು ಅಂತ ಕೇಳಿ. ಅಮ್ಮ ಇಲ್ಲ ರಕ್ಷಿತಾ, ಅವಳ ನೋಡ್ಕೊಂಡು ಮನೆಗೆ ಅವಳೆ. ನಾವು ಹೋಗುವಷ್ಟರಲ್ಲಿ ರಿಂಗ್ ಎಕ್ಸ್ಚೇಂಜ್ ಎಲ್ಲ ಆಗೋಗಿತ್ತು. ನಮ್ಮ ಮನೆಯವರೆಲ್ಲ ಆಲ್ರೆಡಿ ಬಂದು ಕೂತಿದ್ದಾರೆ. ಇಲ್ಲಿ ಬನ್ನಿ ತೋರಿಸ್ತೀನಿ. ಹಾಯ್ ಹಾಯ್ ಹಾಯ್. ಇಲ್ಲ ಅವರೇ ನಮ್ಮ ಮನೆಯವರೆಲ್ಲ. ಹಾಯ್ ಹಾಯ್ ಹಾಯ್. ಎಲ್ಲ ಮಕ್ಳು ಇವತ್ತು ಸಂಡೇ ಸ್ಕೂಲ್ಗೆ ರಜಾ. ಮತ್ತು ಎಲ್ಲರೂ ಕೇಳ್ತಿದ್ರು ನನ್ನ ತಂಗಿ ಆಗಿ ಬರಲಿಲ್ಲ ಅಂತ. ಪಾಪ ಕನಿಷ್ಕನ ಅಡ್ಮಿಟ್ ಮಾಡಿದ್ವಿ. ಸೊ ಹಿಂದಿನ ದಿನ ಅಷ್ಟೇ ಹಾಸ್ಪಿಟಲಿಂದ ಬಂದಿದ್ರು, ಹಾಗಾಗಿ ಅವರು ಬಂದಿಲ್ಲ. ಲೋಚನ್ ಎಲ್ಲರೂ ಕೇಳಿದ್ದು ಯಾಕೆ ಇಷ್ಟು ಕಲರ್ ಕಡಿಮೆ ಆಗಿಬಿಟ್ಟಿದ್ದಾನೆ. ಅವನು ಫೇರ್ ಹಾಗೆ ಇದ್ದ ಚಿಕ್ಕ ವಯಸ್ಸಲ್ಲಿ, ಬಟ್ ಈಗ 1-2 yearsಯಿಂದ ಹೊರಗಡೆ ಜಾಸ್ತಿ ಸೈಕಲ್ ತೊಗೊಂಡು ಸುತ್ತಾಡೋದು, ಅದರಿಂದ ಆ ರೀತಿ ಆಗಿದ್ದಾನೆ ಅವನು. ನಮ್ಮ ಮನೆಯವರೆಲ್ಲ ಹೋಗ್ತಿದ್ದೀವಿ ಈಗ ಸ್ಟೇಜ್ ಮೇಲೆ. ಅವರಿಬ್ರಿಗೂ ಸ್ಕಂದುದು ಬರ್ಡೇ ಸಹ ಇತ್ತು. ಹ್ಯಾಪಿ ಬರ್ಡೇ ಸ್ಕಂದು. ನಮ್ಮ ಪಾಪು ಆಂಟಿನೇ ಇದ್ದಿಲ್ಲ ಇಲ್ಲಿ ಸ್ಟೇಜ್ ಮೇಲೆ ನಾವು ಬಂದಾಗ. ಅವ್ರು ಬ್ಯುಸಿ ಇದ್ರು ಆ ಕಡೆ ಎಲ್ಲ ಓಡಾಡಿಕೊಂಡು. ಅವರು ನಮ್ಮ ಕೋಲಾರ ಅಂಕಲ್, ಕುಮ್ಮಿ ಅಂಕಲ್ ಅಂತ ಹೇಳಿ. ಯಾಕೆ ಒಬ್ಬರೇ ಬಂದಿದ್ದೀರಾ, ಫ್ಯಾಮ್ಲಿ ಜೊತೆ ಬರ್ಬೋದಿತ್ತಲ್ಲ ನಮ್ಮಮ್ಮ ಮಾತಾಡಿಸ್ತಿದ್ರು. ಆಗ ಕ್ಯಾಪ್ಚರ್ ಮಾಡಿದ್ದು. ಮತ್ತು ಇವರು ಸ್ಕಂದು ಅವರ ಅಪ್ಪ ರಮೇಶ್ ಅಂತ ಹೇಳಿ. ಅಂಕಲ್ ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ. ಫೋಟೋಸ್ ಎಲ್ಲ ಮುಗಿಸ್ಕೊಂಡು ಈಗ ಹೊರಗಡೆ ಹೋಗ್ತಿದ್ದೀವಿ. ಹೊರಗಡೆ ಅಂದರೆ ಇಲ್ಲೇ ಅವ್ರ ಮನೆ ಹತ್ರ ಹೋಗ್ತಿದ್ದೀವಿ, ಬನ್ನಿ ತೋರಿಸ್ತೀನಿ. ಸೊ ಇಲ್ಲಿ ತುಂಬಾ ದೊಡ್ಡ ಸ್ಪೇಸ್ ಇದೆ. ಸ್ಕೂಲ್ ಗ್ರೌಂಡ್ ಇದು, ಇವ್ರದ್ದೇ ಸ್ಕೂಲು, ಕಂದಾಸ್ ವಿದ್ಯಾಲಯ ಆ್ಯಂಡ್ ಸ್ಟೆಪ್ PU ಕಾಲೇಜ್ ಆಗಿದೆ. ಇದು ತುಂಬಾ ಸ್ಪೇಸ್ ಇದೆ ದೊಡ್ಡದಾಗಿ. ಇಲ್ಲಿ ಸ್ಟೇಜ್ ಎಲ್ಲ ಇತ್ತು. ಸೊ ಮಕ್ಕಳೆಲ್ಲ ಹೋಗ್ಬಿಟ್ಟಿದ್ರು ಸ್ಟೇಜ್ ಮೇಲೆ ರೀಲ್ಸ್ ಮಾಡ್ತೀವಿ ಅಂತ. ಮತ್ತೆ ನಾವು ಅವ್ರ ಮನೆ ಹತ್ರನೇ ಹೋಗಿ ಮಾಡೋಣ ಅಂತ ವಾಪಸ್ ಕರ್ಕೊಂಡು ಹೋದ್ವಿ ಅವ್ರನ್ನ. ನಾನು ನನ್ನ ಮಗಳಿದ್ದಾಳಲ್ಲ ಈಗ, ಆ ಏಜಿಂದ ಇಲ್ಲಿಗೆ ಬರ್ತಿದ್ದೀನಿ. ಅಂದರೆ ಫಂಕ್ಷನ್ಸ್ ಆದಾಗೆಲ್ಲ ಬರ್ತಾ ಇದ್ದೆ ನಮ್ಮಮ್ಮ ಅವ್ರ ಜೊತೆ. ಸೊ ಆಗೆಲ್ಲ ಇಲ್ಲಿ ನರ್ಸರಿ ಮಾಡಿದ್ರು, ತುಂಬಾ ಚೆನ್ನಾಗಿತ್ತು. ಮಕ್ಕಳು ಬರ್ಡ್ಸ್ ಎಲ್ಲ ಸಾಕಿದ್ರು, ಅದಕ್ಕೋಸ್ಕರ ಅಂತಲೇ ಇವ್ರ ಮನೇಲಿ ಫಂಕ್ಷನ್ ಆಗಿ ಬರ್ತಿದ್ವಿ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ. ಹಳೆ ಮನೆ ಆಗಿತ್ತು. ಈಗ ಆ ಕಡೆಗೆ ಅವರ ಹೊಸ ಮನೆ ತೋರಿಸ್ತೀನಿ ಬನ್ನಿ. ಇದು ಅವರ ಮುಂಚೆ ಇದ್ದಿದ್ದ ಮನೆ. ರೀಸೆಂಟ್ ಅಂದರೆ 1 year ಬ್ಯಾಕ್ ಅಷ್ಟೇ ಇವರು ಈ ಹೊಸ ಮನೆಗೆ ಶಿಫ್ಟ್ ಆಗಿ ಬಂದಿದ್ದು. ತುಂಬ ಚೆನ್ನಾಗಿ ಕಟ್ಸಿದ್ದಾರೆ, ನೋಡ್ತಿದ್ದೀರಲ್ಲ. ನನಗೂ ಈ ಥರ ಒಂದು ಮನೆ ಕಟ್ಟಿಸ್ಬೇಕು ಅನ್ನೋದು ಒಂದು ಡ್ರೀಮ್ ಇದೆ. ಲೆಟ್ಸ್ ಸಿ ಯಾವಾಗ ಆಗುತ್ತೆ ಅಂತ. ಕಲರ್ಫುಲ್ ರಂಗೋಲಿ ಹೋಗ್ತಾನೆ ಎಂಟ್ರೆನ್ಸಲ್ಲಿ.
ಲೆಫ್ಟ್ ಸೈಡಲ್ಲಿ ಗಾರ್ಡನ್ ಸ್ಪೇಸ್ ಮಾಡ್ಕೊಂಡಿದ್ದಾರೆ. ಮತ್ತು ಇದು ಮನೆ. ನಾವು ಒಳಗಡೆ ಹೋಗಲೇ ಇಲ್ಲ ಹೇಳಬೇಕಂದ್ರೆ ಅವತ್ತಿನ ದಿನ ಎಲ್ಲ ಲಾಕ್ ಮಾಡಿಕೊಂಡು ಅಲ್ಲಿ ಫಂಕ್ಷನ್ ನಡೀತಿದ್ದಲ್ಲ ಅಲ್ಲಿ ಹೋಗಿದ್ರು. ನೀನು ಬೆಳೆಸ್ತಾ ಇದೆಯಲ್ಲ ನೋಡಿ, ಈ ಥರ ಜಾಗ ಇರಬೇಕು, ಆವಾಗ ಚೆನ್ನಾಗಿರುತ್ತೆ. ಎಷ್ಟು ಚೆನ್ನಾಗಿದೆ ಅಲ್ಲ ಕೊತ್ತಂಬರಿನೇ ಇರಬೇಕು. ಇದು ಮೆಂತ್ಯ ಸೊಪ್ಪು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಈ ಥರ ಜಾಗ ಇದ್ರೆ ನಾವು ಬೆಳೆಸ್ಬೋದು. ಇದು ಮೆಂತ್ಯ ಸೊಪ್ಪು ನೋಡೋದು ಪುದೀನ ಅನ್ಕೊತೀನಿ. ಇಲ್ಲಿ ಒಂದು ಪಪ್ಪಿನ ಕಟ್ಟಾಕಿದ್ದಾರೆ. ನಮ್ಮ ಮಕ್ಕಳು ಅಂತೂ ನೋಡಬೇಕು, ಯಾವತ್ತೂ ನೋಡಲೇ ಇಲ್ಲ ಅನ್ನೋ ಥರ ಆಡ್ತಿದ್ರು. ನನ್ನ ಮಗ ಮತ್ತು ಇವರು ನಮ್ಮ ಅಶ್ವಿನಿ ಅಕ್ಕ ಅವ್ರ ಮಗ ಇಬ್ಬರೂ. ಸೊ ಪಾಪ ಅವನ್ನ ಹೇಗೆ ಆಟ ಆಡಿಸ್ತಿದ್ದಾನೆ ನೋಡಿ ನನ್ನ ಮಗ. ಅವರಂತೂ ತುಂಬಾ ಎಂಜಾಯ್ ಮಾಡಿದರು ಇಲ್ಲಿ ಬಂದು. ರೀಲ್ಸ್ ಮಾಡೋಣ ಅಂತ ಬಂದು ಅವಳೊಬ್ಬಳೇ ರೀಲ್ಸ್ ಮಾಡ್ತಿದ್ದಾಳೆ. ನನ್ನ ಮಗಳ ಔಟ್ಫಿಟ್ ನೋಡಿದ್ರ ಚೆನ್ನಾಗಿದೆ ಅಲ್ವಾ? ಅದು ಮಕ್ಕಳು ರೀಲ್ಸ್ ಎಲ್ಲ ಮಾಡಿದರು, ನಾವು ಸಹ ಮಾಡಿದ್ವಿ, ಮುಗಿಸ್ಕೊಂಡು ಹೊರಟ್ವಿ. ಅಷ್ಟರಲ್ಲಿ ಹೊರಟಿ ಬಂದಾಗ ಇಲ್ಲಿ ಏನೋ ಶಾಸ್ತ್ರ ಮಾಡ್ತಿದ್ರು. ಗಂಡು ಮನೆ ಕಡೆಯವರೇ ಜಾಸ್ತಿ ಇದ್ದರು. ಸೊ ನಮ್ಮ ಅಶ್ವಿನಿ ಅಕ್ಕ ಎಲ್ಲ ಹೋಗಿದ್ದಾರೆ, ನೀವು ಅಲ್ಲಿ ನೋಡ್ತಿರ್ಬೋದು. ಸೊ ಏನೋ ಅವ್ರ ಸಂಪ್ರದಾಯ ಮಾಡ್ತಿದ್ದಾರೆ. ಎಲ್ಲನೂ ಚೆನ್ನಾಗಾಯಿತು. ನಾವು ಹೋಗಿದ್ದವ್ರಿಗೆಲ್ಲ ತುಂಬಾ ಖುಷಿ ಆಯಿತು. ನಮಗೂ ಇನ್ನೂ ಖುಷಿ ಆಯಿತು. ನನ್ನ ಕಸಿನ್ ಎಂಗೇಜ್ಮೆಂಟ್ ಬಂದು ಆ ಪ್ಯಾರ ಕ್ಯೂಟ್ ಆಗಿದ್ದಾರೆ ಇಬ್ಬರೂ. ಮತ್ತು ಇಯರ್ ಹೇಳ್ಬೇಕಂದ್ರೆ ಸಾಲಾಗಿ ನಮ್ಮ ಮನೆಗಳಲ್ಲಿ ಮದುವೆ ನಡೆಯುತ್ತೆ. ಸೊ ಇವ್ರದ್ದು ಮೇನಲ್ಲಿ ಮದುವೆ ಇದೆ ಅಂತ ಹೇಳ್ತಿದ್ರು. ನಮ್ಮಮ್ಮ ಎಲ್ಲಿ ಹೋದ್ರೂ ಅಷ್ಟೇ ಟೈಮ್ ಮಕ್ಕಳಿಗೆ ಏನು ಮಾಡ್ತೀವಿ ಅದು ಮಾಡಬೇಕು. ಹಾಗಾಗಿ ಕಿಯಾಂಚ್ಗೆ ಊಟ ಮಾಡಿಸ್ತಿದ್ರು ನಾವು ಹೋಗಿ ಬರೋ ಅಷ್ಟರಲ್ಲಿ. ಸೊ ನಾವು ಬಿಸಿಲಲ್ಲಿ ಹೋಗಿ ಬರ್ತಾ ಐಸ್ ಕ್ರೀಮ್ ತೊಗೊಂಡು ಬಂದ್ವಿ. ಇನ್ನೂ ಊಟನೇ ಆಗಲಿಲ್ಲ, ಐಸ್ ಕ್ರೀಮ್ ತಿಂತಾ ಕೂತಿದ್ದೀವಿ. ನೋಡ್ತಿದ್ದೀರಲ್ಲ ಬಿಸಿಲಿಗೆ. ಕೀರ್ತನ, ಆರಾಧ್ಯ, ನಿಹಾರಿಕಾ ಅವ್ರನ್ನೆಲ್ಲ ನೋಡಿ ಜೊತೆ ಆಟ ಆಡ್ತಾ ಖುಷಿಯಾಗಿ ಬೇಗ ತಿನ್ಕೊಂಡ್ಬಿಟ್ಟ ಊಟನ. ಅಷ್ಟೇನು ಗಲಾಟೆ ಮಾಡಲಿಲ್ಲ. ಮತ್ತು ಊಟದ ಹತ್ರ ತುಂಬಾ ಜನ ಇದ್ದರು, ಅದಕ್ಕೋಸ್ಕರ ನಾವಿಲ್ಲಿ ವೆಯ್ಟ್ ಮಾಡ್ತಾ ಕೂತಿದ್ವಿ. ಇನ್ನು ಮತ್ತು ನಮ್ಮ ಫ್ಯಾಮ್ಲಿ ಎಲ್ಲ ಗ್ರೂಪ್ ಫೋಟೋಸ್ ವಿಡಿಯೋಸ್ ಎಲ್ಲ ಕ್ಲಿಕ್ ಮಾಡ್ಕೊಂಡ್ವಿ. ನಮ್ಮಮ್ಮ ಪಕ್ಕ ಇದ್ದಾರೆ ಅಲ್ವಾ, ನಮ್ಮಮ್ಮ ಪಕ್ಕ ಇರೋರು ಬಂದು ಸ್ಕಂದು ಅವರ ಅಮ್ಮ ಪಾಪು ಆಂಟಿ ಅವ್ರ ಮಗಳದೇ ಇವತ್ತು ಎಂಗೇಜ್ಮೆಂಟ್ ಫಂಕ್ಷನ್ಗೆ ನಾವು ಬಂದಿದ್ದು. ಅವ್ರು ನಮ್ಮಮ್ಮ ಕಸಿನ್ ಸಿಸ್ಟರ್ ಆಗಬೇಕು. ಈಗ ಎಷ್ಟು ಬಿಸಿಲು ಅಂದರೆ ಊಟನೇ ಮಾಡೋದು ಬೇಡ ಅಂದ್ಕೊಂಡ್ವಿ. ಆದ್ರೂ ಹೇಗೆ ನಮ್ಮವ್ರ ಫಂಕ್ಷನ್ಗೆ ಬಂದು ಊಟ ಮಾಡ್ದಿರ ಹೋದರೆ ಎಷ್ಟು ಚೆನ್ನಾಗಿ ಮಾಡಿಸಿದ್ರು ಅಂದರೆ ಇಂಥ ಒಂದು ಊಟ ಮಿಸ್ ಮಾಡ್ಕೋತಿದ್ವಲ್ಲ ಅಂತ ನಿಜ ಅನಿಸ್ತಾಯಿತ್ತು. ಅಷ್ಟು ಚೆನ್ನಾಗಿ ಮಾಡಿಸಿದ್ರು ಎಲ್ಲನೂ. ಇದು ಬೀಟ್ರೂಟ್ ಒಬ್ಬಟ್ಟು, ಕ್ಯಾರೆಟ್ ಒಬ್ಬಟ್ಟು ಮತ್ತು ಬೇಳೆ ಒಬ್ಬಟ್ಟು, ಹಾಗೆ ಕಾಯಿ ಒಬ್ಬಟ್ಟು, ಇಷ್ಟು ಒಬ್ಬಟ್ಟು ಟ್ರಯಾಂಗಲ್ ಶೇಪಲ್ಲಿ ಹಾಕಿದ್ರು. ಎಲ್ಲ ಟೇಸ್ಟು ತುಂಬಾ ಚೆನ್ನಾಗಿತ್ತು. ಮತ್ತು ಹಾರ್ಟ್ ಶೇಪ್ ಇಡ್ಲಿ ಮಾಡಿಸಿದ್ದಾರೆ, ನೋಡ್ತಿದ್ದಾರಲ್ಲ ಚೆನ್ನಾಗಿತ್ತು. ಒಂಥರ ಯೂನಿಕಾಗಿ ಮಾಡಿಸಿದ್ರು ಡಿಶಸ್ನೆಲ್ಲನೂ ತುಂಬಾ ಚೆನ್ನಾಗಿತ್ತು. ಅಂಕಲ್ ಊಟದ ಹತ್ರ ಬಂದಾಗ ವಿಡಿಯೋ ಮಾಡ್ಕೋತಿದ್ರೆ ನೀನು ಯೂಟ್ಯೂಬಲ್ಲಿ ನೋಡೋದೇ ಆಗೋಯ್ತು ಅಂತ ಹೇಳ್ತಾರೆ. ಲಕ್ಷ್ಮೀದೇವಿ ಇವಳು ಪದ್ಮಾವತಿ, ಸತ್ಯಾವತಿ ಪದ್ಮಾವತಿ. ನೋಡಿ ನಮ್ಮ ಮನೇಲಿ ಹೊಸ ಯೂಟ್ಯೂಬರ್ಸ್ ಇಬ್ಬರು ಜಾಯಿನ್ ಆಗಿದ್ದಾರೆ. ಇವ್ರದ್ದು ಚಾನೆಲ್ ಹೆಸರು ಅಮ್ರಾ ಟಾಕ್ಸ್ ತಾನೆ, ಅಮ್ರಾ ಟಾಕಸ್, ಸಾರಿ. ಇವ್ರದ್ದು ಮಾಲಾ ವೆಂಕಟೇಶ್ ಅಂತ. ಬೇಕಿದ್ರೆ ಹೇಳಿ, ಲಿಂಕ್ ಕಳಿಸ್ಕೊಡ್ತೀನಿ. ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಗಂಟೆ ಹೊಡಿ. ತುಂಬಾ ಚೆನ್ನಾಗಾಯಿತು. ಊಟ ಮಾಡ್ಕೊಂಡು ಹೊರಡ್ತಿದ್ವಿ, ಆದರೂ ಅವರು ತುಂಬಾ ಹೇಳಿದರು ಮನೆಗೆ ಬಂದು ಹೋಗಿ ಇನ್ನೂ ಸ್ವಲ್ಪ ಹೊತ್ತು ಇದ್ಬಿಟ್ಟು ಹೋಗ್ಬೋದು ಅಂತ. ಆದರೆ ಮಗು ಇತ್ತಲ್ಲ, ಅದಕ್ಕೋಸ್ಕರ ನಾವು ಹೊರಟಿ ಬಂದ್ವಿ. ವ್ಲಾಗಲ್ಲ ಇನ್ನೊಂದು ಫಂಕ್ಷನ್ಗೆ ಹೋಗಿದ್ದು ಸಹ ಅಪ್ಲೋಡ್ ಮಾಡಿದ್ದೀನಿ. ಸೊ ಹೇಳಬೇಕಂದ್ರೆ ಅವ್ರು ನನ್ನ ಚೈಲ್ಡ್ಹುಡ್ ನೇಬರ್ ಫ್ರೆಂಡ್. ಸೊ ಅವ್ರ ಮದುವೆಗೆ ಹೋಗಿದ್ದೆ, ಮುಂದೆ ನೋಡಿ. ಅದಕ್ಕೂ ಮುಂಚೆ ಒಂದು ರೆಸಿಪಿ ತೋರಿಸ್ತೀನಿ. ಮೆಂತ್ಯ ಬಾತ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ, ಬನ್ನಿ ನೋಡೋಣ. ಸ್ವಲ್ಪ ಮೆಣಸು ಕಾಳು ಹಾಕ್ತಿದ್ದೀನಿ. ಅದಾಗಿದ ನಂತರ ಸ್ವಲ್ಪ ಲವಂಗ, ಚಕ್ಕೆ, ಅದರ ಜೊತೆಯಲ್ಲಿ ಅರ್ಧದಷ್ಟು ತೆಂಗಿನಕಾಯಿ ಮತ್ತು ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ತಕ್ಕಷ್ಟು ಹಾಕ್ಕೊಳ್ಳಿ, ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು. ಮತ್ತು ಸ್ವಲ್ಪ ಪುದೀನ, ಕೈಡಿಯಷ್ಟು ಪುದೀನ ಮತ್ತು ಕೈಡಿಯಷ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮತ್ತು ಕೋನೆಯಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಸೊ ಈ ಕನ್ಸಿಸ್ಟೆನ್ಸಿನಲ್ಲಿ ಗ್ರೈಂಡ್ ಮಾಡ್ಕೋಬೇಕು. ಮತ್ತು ಈಗ ಶುರು ಮಾಡೋಣ, ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ, ಬನ್ನಿ ನೋಡೋಣ. ಎಣ್ಣೆ ಹಾಕ್ಕೋತಿದ್ದೀನಿ.
ಎಣ್ಣೆ ನೀವು ಎಷ್ಟು ಕ್ವಾಂಟಿಟಿ ಮಾಡ್ಕೋತಿದ್ದೀರಾ ಅದರ ಮೇಲೆ ಹಾಕ್ಕೋಬೇಕಾಗತ್ತೆ. ನಾನಿಲ್ಲಿ ಜಸ್ಟ್ 1 ಪಾವಷ್ಟು ಮಾಡ್ಕೋತಿದ್ದೀನಿ. ಸೊ ಅದಕ್ಕೆ ಈಗ ಒಗ್ಗರಣೆಗೆ ಗೋಡಂಬಿ, ಪಲಾವ್ ಎಲೆ, ದೆನ್ ಅದರ್ ಸ್ಪೈಸಸ್, ಬಿರಿಯಾನಿ ಸ್ಪೈಸಸ್ ಹಾಕ್ಕೊಂಡಿದ ನಂತರ ಹುರ್ಕೊತಿದ್ದೀನಿ ಎಲ್ಲನೂ. ಜೊತೆಲಿ 1 ಕಪ್ ಬಟಾಣಿ, 1 ಕಪ್ಪಲ್ಲಿ ಹಾಫ್ ಅಷ್ಟಿದೆ ಅಷ್ಟೇ. ಸೊ ಅದನ್ನು ಹಾಕ್ಕೊತಿದ್ದೀನಿ. ಅದು ಹಾಕಿದ ನಂತರ ಈರುಳ್ಳಿ, ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಈ ರೀತಿ ಉದ್ದದ ಸ್ಲೈಸ್ ಮಾಡಿ ಹಾಕಿದ್ದೀನಿ. ಇದನ್ನು ಈಗ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಂಡಿದ ನಂತರ ಸ್ವಲ್ಪ ಅಂದರೆ 1 ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡು ಅದರದ್ದು ಹಸಿ ವಾಸನೆ ಎಲ್ಲ ಹೋಗಿದ ನಂತರ ಈಗ 1 ಟೊಮೆಟೊ ಹಾಕಿದ್ದೀನಿ. ಅದನ್ನು ಮೀಡಿಯಮ್ ಸೈಜ್ ಟೊಮೆಟೊ ಒಂದು ಈ ರೀತಿ ಕಟ್ ಮಾಡಿ ಹಾಕಿದ್ದೀನಿ. ಸೊ ಇದು ಕುದಿ ಬರುವಾಗ ಈಗ ಮೆಂತ್ಯ ಸೊಪ್ಪು ಹಾಕ್ಕೋಬೇಕಾಗತ್ತೆ. ಅದು ಹಾಕಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಅರ್ಧ ಟೇಬಲ್ ಸ್ಪೂನ್ ಗರಂ ಮಸಾಲ ಪೌಡರ್ ಹಾಕಿದ್ದೀನಿ. ಸೊ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ ನಂತರ ಇದನ್ನು ಸ್ವಲ್ಪ ಹೊತ್ತು ಬೇಯೋದಕ್ಕೆ ಬಿಡಬೇಕಾಗತ್ತೆ. ಈಗ ಬೆಂದಿ ಕುದಿ ಬರ್ತಿದ್ದಲ್ಲ, ಈಗ ಇದಕ್ಕೆ ಮಸಾಲ ಏನು ಪೇಸ್ಟ್ ಮಾಡಿದ್ವಿ ಆ ಮಸಾಲ ಪೇಸ್ಟ್ನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಇದ್ರದ್ದು ಅಷ್ಟೇ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ತಿರ್ಬೇಕಾಗತ್ತೆ. ಇದಾಗಿದ ನಂತರ ಈಗ ನೆನೆಸಿಟ್ಟಿರೋ ಅಕ್ಕಿ ಹಾಕ್ಕೋತಿದ್ದೀನಿ. 1 ಪಾವಷ್ಟು ಅಕ್ಕಿ ಇದಾಯಿತು. ಮಸಾಲ ಜೊತೆ ಚೆನ್ನಾಗಿ ಬೆರೆಸ್ಕೋಬೇಕು. ಬೆರೆಸ್ಕೊಂಡಿದ ನಂತರ 1:2 ಅಷ್ಟು ನೀರು ಹಾಕ್ಕೊಂಡು ಈಗ ಹಾಫ್ ಲೆಮನ್ ಸ್ಕ್ವೀಸ್ ಮಾಡ್ತಿದ್ದೀನಿ. ಇದಿಷ್ಟೇ. ಈಗ ಲಿಡ್ ಕ್ಲೋಸ್ ಮಾಡಿ 10 to 15 ಮಿನಿಟ್ಸ್ ಆಗಿದ ನಂತರ ಚೆಕ್ ಮಾಡ್ಕೋಬೋದು. ಸೊ ಈಗ ಆಲ್ಮೋಸ್ಟ್ ಇನ್ನು ಒಂದು 5 ಮಿನಿಟ್ಸ್ ಆದರೆ ಫುಲ್ಲಿ ಕುಕ್ ಆಗಿಬಿಡುತ್ತೆ. ಸೊ ಮತ್ತೆ ಇದನ್ನು ತಿರುಗಿಸ್ಕೊಂಡು ನೋಡ್ತಿದ್ದೀನಿ ಹೇಗಾಗಿದೆ ಅಂತ. ನೋಡ್ತಿದ್ದೀರಲ್ಲ, ಉದ್ರಾಗಿ ಚೆನ್ನಾಗಾಗಿದೆ. ಕೊನೆಯಲ್ಲಿ ಸ್ವಲ್ಪ ತುಪ್ಪ ಹಾಕೋದ್ರಿಂದ ಇದು ಟೇಸ್ಟ್ ಎನ್ಹಾನ್ಸ್ ಮಾಡುತ್ತೆ. ವಾವ್ ಥರ ಇತ್ತು. ನೀವು ಟ್ರೈ ಮಾಡಿ ನೋಡಿ. ಯಾವ ಡೇಟಲ್ಲಿ ಫಂಕ್ಷನ್ ಅನ್ನೋದು ನಾನು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಹಾಕಿರ್ತೀನಿ. ಸೊ ನೀವು ನೋಡ್ಕೋಬೋದು. ಈಗ ಹೊರಡ್ತಿದ್ವಿ. ತುಂಬಾ ಲಾಂಗ್ ಡಿಸ್ಟೆನ್ಸಲ್ಲಿತ್ತು, ಆದರೂ ಹೋಗಲೇಬೇಕು. ಚೈಲ್ಡ್ಹುಡ್ ಫ್ರೆಂಡ್, ನೇಬರ್ ಫ್ರೆಂಡ್ ಅಲ್ವಾ, ಹೋಗಲೇಬೇಕು, ಮಿಸ್ ಮಾಡೋ ಹಾಗೆ ಇಲ್ಲ ಅಂತ ಹೇಳಿ ಬಂದಿದ್ದೀನಿ. ಎಂಟ್ರೆನ್ಸಲ್ಲೇ ಹೋಗ್ತಾ ಶ್ರುತಿ ಅಂತ ಹೇಳಿ ಅಕ್ಷಿತಾ ಫ್ರೆಂಡ್ ಕೂಡ ಆಗಬೇಕು, ಅವ್ರನ್ನ ಮಾತಾಡಿಸ್ಕೊಂಡು ಬಂದೆ ಒಳಗಡೆ. ಸೊ ನಮ್ಮ ಅತ್ತೆ ಮತ್ತು ಸ್ಮಿತಾ, ನನ್ನ ಮಗಳು, ನಾನು ಇಷ್ಟು ಜನ ಹೋಗಿದ್ದು ಮದುವೆಗೆ. ನನ್ನ ಮಗಗೆ ಎಕ್ಸಾಮ್ಸ್ಗೆ ಓದಬೇಕಿತ್ತು, ಅದಕ್ಕೋಸ್ಕರ ಅವನ್ನ ನಮ್ಮ ಅಂಕಲ್ ಮನೆಗೆ ಕಳಿಸ್ಬಿಟ್ಟು ಬಂದಿದ್ವಿ ನಾವೆಲ್ಲರೂ. ಯಶ್ವಂತ್ ಅಂತ ಹೇಳಿ ನನ್ನ ನೇಬರ್ ಫ್ರೆಂಡ್. ಸೊ ಅವ್ರ ಮದುವೆಗೆ ಬಂದಿರೋದು. ಚೈಲ್ಡ್ಹುಡಲ್ಲಿ ಎಲ್ಲ ಸೇರಿ ಲಗೋರಿ ಆಡ್ಕೊಂಡು ಬೆಳೆದಿದ್ದಂಥ ಮಕ್ಕಳು ನಾವೆಲ್ಲ. ಧರ್ಮಸ್ಥಳದಲ್ಲಿ ಆಲ್ರೆಡಿ ಮುಹೂರ್ತ ಮುಗ್ದೋಗಿದೆ. ಸೊ ನಾವಿಲ್ಲಿ ರಿಸೆಪ್ಷನ್ಗೆ ಬಂದಿದ್ದು. ಹ್ಯಾಪಿ ಮ್ಯಾರಿ ಲೈಫ್ ಬೋತ್ ಆಫ್ ಯು. ಕ್ಯೂಟ್ ಆಗಿದ್ದಾರೆ ಕಪಲ್ಸ್. ಮೇಲೆ ಹೋಗಿ ಫೋಟೋಸ್ ಎಲ್ಲ ತಗೊಂಡು ಈಗ ಊಟಕ್ಕೆ ಕಡೆಗೆ ಬಂದರೆ ಎಷ್ಟು ಜನ ಇದ್ದಾರೆ ಕ್ಯೂ ಅಲ್ಲಿ. ಸೊ ಮಿಡಲಲ್ಲಿ ಸ್ಟಕ್ ಆಗಿಬಿಟ್ಟಿದ್ವಿ. ಮತ್ತು ಆಮೇಲೆ ಜಾಗ ಆಯಿತು. ಸೊ ಊಟ ಎಲ್ಲ ಮಾಡಿಕೊಂಡು ಬಂದ್ವಿ. ತುಂಬಾ ಚೆನ್ನಾಗಿ ಮಾಡಿಸಿದ್ರು ಊಟ. ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಹೊರಗಡೆ ಬೀಡ ಎಲ್ಲ ಕೊಡ್ತಿದ್ರು ತೊಗೊಂಡು. ಡ್ರೈವರ್ ಇನ್ನೂ ಊಟ ಮಾಡ್ತಿದ್ರು, ಹಾಗಾಗಿ ಕಾಯ್ತಾ ನಿಂತಿದ್ದಾಗ ಆಂಟಿ ಸಿಕ್ಕಿದ್ರು. ನೇಬರ್ ಆಂಟಿ ಮಾತಾಡಿಸ್ತಾ ನಿಂತಿದ್ವಿ. ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಬಾಯ್.